ಎಲ್ಲರಿಗೂ ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ 25 ಮಾರ್ಚ್ ಚಂದ್ರಗ್ರಹಣ ಸಂಭವಿಸುತ್ತದೆ. ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ದಾರೆ ಗ್ರಹಣ ಅಂದರೆ ಅದೊಂದು ಕೆಟ್ಟ ಕಾಲ ಅಂತ. ಆ್ಯಕ್ಚುಲಿ ಅದು ತುಂಬ ಕೆಟ್ಟ ಕಲ್ಪನೆ. ಈ ಗ್ರಹಣದ ಸಮಯದಲ್ಲಿ ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸಾಲಿನಲ್ಲಿ ಬರ್ತಾರೆ. ಆಗ ನಮ್ಮ ಈ ಯೂನಿವರ್ಸಲ್ಲಿ ವಿಭಿನ್ನವಾದ ಕಾಸ್ಮಿಕ್ ಶಕ್ತಿ ಸಂಭವಿಸುತ್ತದೆ. ನಮ್ಮ ಮನಸ್ಸು ಚಂದ್ರನೊಂದಿಗೆ ಸಂಪರ್ಕ ಹೊಂದಿದೆ, ನಮ್ಮ ದೇಹ ಭೂಮಿಯೊಂದಿಗೆ ಸಂಪರ್ಕ ಹೊಂದಿದೆ ಮತ್ತು ಸೂರ್ಯ ಈ ಮನಸ್ಸು ಮತ್ತು ದೇಹ ಎರಡರೊಂದಿಗೂ ಕೂಡ ಸಂಪರ್ಕ ಹೊಂದಿದೆ. ಈ ಸಂದರ್ಭದಲ್ಲಿ ನಾವು ಧ್ಯಾನ ಮಾಡಿದರೆ ಅದು 10,000 ಬಾರಿ ಧ್ಯಾನ ಮಾಡುವುದಕ್ಕೆ ಸಮನಾಗಿರುತ್ತದೆ ಅಥವಾ 10 ಬಾರಿ ಧ್ಯಾನಕ್ಕಿಂತ ಹೆಚ್ಚಾಗಿರುತ್ತದೆ. ಈ ಗ್ರಹಣದ ಕಾಸ್ಮಿಕ್ ಎನರ್ಜಿನ ನಾವು ಪಡೆಯೋದಕ್ಕೆ 20th ಮಾರ್ಚಿಂದ 25th ಮಾರ್ಚ್ವರೆಗೂ ಕೂಡ ದಿನಕ್ಕೆ 2 ಬಾರಿ ಧ್ಯಾನವನ್ನು ಮಾಡಬೇಕು. ಈ ರೀತಿ ಧ್ಯಾನ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥವನ್ನು ನಾವು ಸಿದ್ಧಿ ಮಾಡ್ಕೋಬಹುದು. ಅದಲ್ಲದೆ ನಮ್ಮ ದೇಹದಲ್ಲಿರೋ ಕಾಯಿಲೆಗಳನ್ನು ನಾವು ನಿವಾರಣೆ ಮಾಡ್ಕೋಬಹುದು. ಇಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಆಳವಾದ ವಿಶ್ರಾಂತಿ, ಆಂತರಿಕ ಶಾಂತಿ, ಒತ್ತಡ ಬಿಡುಗಡೆ ಜೊತೆಗೆ ದೇಹ ಮತ್ತು ಚೈತನ್ಯವನ್ನು ಹೊಸ ರೀತಿಯಲ್ಲಿ ಜಾಗೃತಿಗೊಳಿಸಬಹುದು. ಇನ್ನು ಸ್ವಲ್ಪ ಸಮಯದಲ್ಲೇ ನಾನು ಗೈಡೆಡ್ ಮೆಡಿಟೇಷನ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಹೆಚ್ಚು ಹೆಚ್ಚು ಧ್ಯಾನ ಮಾಡಿ ನಿಮ್ಮ ವಿಶಸ್ನ ಫುಲ್ಫಿಲ್ ಮಾಡ್ಕೊಳ್ಳಿ. ಹಾಗೆ ಈ ವಿಷಯವನ್ನು ನಿಮ್ಮ ಆಪ್ತರೊಂದಿಗೆ ಹಂಚ್ಕೊಳ್ಳಿ. ಇನ್ನೂ ಹೆಚ್ಚು ವಿಷಯಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.